సో రెండు ఉన్నాయి ఉదయాలు, ఒకటి అరుణోదయం, ఇంకోటి సూర్యోదయం. అవును. నమస్తే. ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ 108 ದಿನಗಳ ಮೌನ ಉಪವಾಸ ಧ್ಯಾನದಲ್ಲಿ ನಾವಿದ್ದೀವಿ. ಈ ದಿನ 77ನೇ ದಿನ. ಈ ದಿನದ ಧ್ಯಾನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. 2 ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಸೇರಿಸಿ, ಕೈಗಳನ್ನು ಸೇರಿಸಿ 2 ಬೆರಳುಗಳನ್ನು ಕ್ರಾಸ್ ಆಗಿರಬೇಕು. ಒಂದಕ್ಕೊಂದು ಸೇರಿ ಇರಬೇಕು, ಬೆರಳು ಕ್ರಾಸ್ ಆಗಿರಬೇಕು. ಎರಡು ಕಾಲನ್ನು ಸೇರಿಸಿ 2 ಕಾಲು ಒಂದರ ಮೇಲೆ ಒಂದು ಕ್ರಾಸ್ ಆಗಿರಬೇಕು, ಒಂದರ ಮೇಲೆ ಒಂದು ಇಟ್ಕೊಂಡಿರಬೇಕು. ಕೆಳಗಡೆ ಕೂತ್ಕೊಂಡವರು ಚಕ್ಕುಮುಗಿ ಹಾಕ್ಕೊಂಡು ಕೂತ್ಕೊಳ್ಳಿ. ಊಟಕ್ಕೆ ನಾವು ಯಾವ ರೀತಿ ಕೂತ್ಕೊಳ್ತೀವಿ ಹಾಗೆ. ಸೋಫಾ ಮೇಲೆ, ಚೇರ್ ಮೇಲೆ ಕೂತ್ಕೊಂಡವರು ಕಾಲು ಕೆಳಗಡೆ ಬಿಟ್ಟಿರ್ತೀವಿ. 2 ಕಾಲನ್ನು ಸೇರಿಸಿರಬೇಕು, ಕ್ರಾಸ್ ಆಗಿರಬೇಕು. ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಯಾವುದು ಯೋಚನೆ ಬೇಡ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಉಸಿರನ್ನೇ ಗಮನಿಸ್ತಾ ಇರೋಣ ಸಾಕ್ಷಿಯಾಗಿ. ನಾವು ಯಾವಾಗಲೂ ಕೂಡ ಓಡ್ತಾ ಇರಬಾರ್ದು. ನಮ್ಮ ಜೊತೆಗೂ ಕೂಡ ನಾವು ಸಮಯವನ್ನು ಇಡಬೇಕು ನಮಗೋಸ್ಕರ.
ಈ ಹೊರಗಿನ ಪ್ರಪಂಚ ಓಡ್ತಾ ಇದೆ ಅಂಥೇಳಿ ನಾವು ಕೂಡ ಅವರನ್ನು ನೋಡ್ತಾ ನಾವು ಕೂಡ ಹಾಗೆ ಓಡ್ತಾನೆ ಇರ್ತೀವಿ. ನಾವು ಒಂದು ಕಡೆ ಕೂತ್ಕೊಂಡು ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ಸ್ವಲ್ಪ ಸಮಯವೂ ಕೂಡ ನಾವು ಕಳಿಬೇಕು. ನಮ್ಮ ಜೊತೆಗೆ ನಮ್ಮ ಸಮಯವನ್ನು ಇಟ್ಟಾಗ ಆಗ ನಮಗೆ ಅರಿವು ಅನ್ನೋದು ಬರುತ್ತೆ. ನಾವು ಎಲ್ಲಿ ಓಡಬೇಕು, ಎಷ್ಟು ಓಡಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಹಾಗೆಯೇ ಸಾಕ್ಷಿಯಾಗಿ ನೋಡ್ತಾ ಇರಬೇಕು, ಎಲ್ಲಿ ಕೇಳಿಸ್ಕೋಬೇಕು, ಯಾವುದನ್ನು ನೋಡಬೇಕು, ಅದು ಎಲ್ಲವೂ ಕೂಡ ನಮಗೆ ಅರಿವಿಗೆ ಬರುತ್ತೆ. ಯಾವುದೂ ವಿಚಾರ ಬೇಡ ಫ್ರೆಂಡ್ಸ್, ಆರಾಮಾಗಿ ನಾವು ಉಸಿರನ್ನೇ ಗಮನಿಸ್ತಾ ಇರೋಣ. ಇಂಪಾದ ಸಂಗೀತವನ್ನು ಕೇಳ್ತಾ ಕೇಳ್ತಾ ಹಾಗೆ ಉಸಿರನ್ನೇ ಗಮನಿಸ್ತಾ ಇರೋಣ. ಉಸಿರನ್ನೇ ಗಮನಿಸ್ತಾ ಗಮನಿಸ್ತಾ ನಮ್ಮ ಶರೀರದ ಅಂಗಗಳನ್ನು ನಾವು ಗುರುತಿಸೋಣ.
ಪ್ರತಿಯೊಂದು ಕೂಡ ನಾವು ಗಮನಿಸ್ತಾ ಹಾಗೆ ನಾವು ಅರಿವಿನಿಂದ ಎಲ್ಲವನ್ನು ಕೂಡ ನೋಡ್ತಾ ಇರೋಣ ಫ್ರೆಂಡ್ಸ್. ಅರಿವಿನಿಂದ ನಾವು ನೋಡ್ತಾ ಇರಬೇಕು, ಕೇವಲ ಗಮನಿಸೋದಷ್ಟೇ ಅಲ್ಲ, ಅರಿವಿನಿಂದ ನಾವು ನೋಡ್ತಾ ಇರಬೇಕು. ಅರಿವಿನಲ್ಲೇ ಗುರು ಇರೋದು. ಪ್ರತಿಯೊಂದು ಕೂಡ ನಾವು ಅರಿವಿನಿಂದ ನೋಡ್ತಾ ಇರಬೇಕು. ಹಾಗೆ ನಾವು ಅಭ್ಯಾಸ ಮಾಡಬೇಕು. ಸುಮ್ಮನೆ ನೋಡು ಅಂದರೆ ನೋಡ್ತಾ ಕೂತ್ಕೊಳ್ಳೋದಲ್ಲ. ಅದನ್ನು ನಾವು ಪ್ರತಿಯೊಂದು ಕೂಡ ಅರಿವಿನಿಂದ ನಾವು ನೋಡ್ತಾ ಇರಬೇಕು. ನಾವು ಉಸಿರನ್ನೇ ಗಮನಿಸ್ತಾ ಇದ್ದರೆ ಪ್ರತಿಯೊಂದು ಉಸಿರು, ತಗೊಳ್ಳುವಂಥ ಉಸಿರು, ಬಿಡುವಂಥ ಉಸಿರು, ಪ್ರತಿಯೊಂದು ಉಸಿರಿನಲ್ಲಿನೂ ಕೂಡ ಭಗವಂತ ಇದ್ದಾನೆ ಅಂತೇಳಿ ನಾವು ಅರಿವಿನಿಂದ ನೋಡ್ತಾ ಇರಬೇಕು. ಆ ಶಕ್ತಿ ಇರೋದ್ರಿಂದನೇ ನಾವು ಉಸಿರಾಡ್ತಾ ಇದ್ದೀವಿ. ಭಗವಂತನ ಶಕ್ತಿ ಇರೋದ್ರಿಂದನೇ ನಾವು ಅದನ್ನು, ನಮ್ಮ ಉಸಿರಾಟವನ್ನು ನಾವು ಉಸಿರಾಡ್ತಾ ಇದ್ದೀವಿ. ನಮ್ಮ ಎರಡೂ ಕಿವಿಗಳಿಂದ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಅಂದರೆ ಆ ಭಗವಂತನ ಶಕ್ತಿ ತುಂಬಿಕೊಂಡಿರೋದ್ರಿಂದನೇ ಕೇಳಿಸ್ಕೊಳ್ಳುವಂಥ ಶಕ್ತಿಯನ್ನು ನಾವು ಪಡ್ಕೊಂಡಿದ್ದೀವಿ. ಆ ಕೇಳಿಸ್ಕೊಳ್ಳೋದ್ರಲ್ಲಿನೂ ಕೂಡ ಭಗವಂತ ಇದ್ದಾನೆ ಅಂಥೇಳಿ ನಾವು ಅರಿವಿನಿಂದ ನಾವು ನೋಡ್ತಾ ಇರಬೇಕು. ಅರಿವಿನಿಂದ ನಾವು ಕೇಳಿಸ್ಕೊಳ್ತಾ ಇರಬೇಕು. ನಮ್ಮ ಹೃದಯ ಯಾವಾಗಲೂ ಕೂಡ ಡಗ್ ಡಗ್ ಅಂತೇಳಿ ಸೌಂಡ್ ಮಾಡ್ತಾನೆ ಇರುತ್ತೆ. ಆದರೂ ಕೂಡ ನಮ್ಮ ಒಳಗಡೆನೇ ಇರೋದನ್ನು, ಆ ಶಬ್ದವನ್ನು ನಾವು ಕೇಳಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ಅರಿವು ಅನ್ನೋದಿಲ್ಲ ನಮಗೆ. ನಮ್ಮ ಒಂದು ನೆತ್ತಿಯಿಂದ ಪಾದದವರೆಗೂ ಕೂಡ ಪ್ರತಿಯೊಂದು ಕೂಡ ಜೀವಿಸ್ತಾ ಇದೆ. ಪ್ರತಿಯೊಂದು ಭಾಗ ಕೂಡ ಜೀವಿಸ್ತಾ ಇದೆ. ಅದರದ್ದೇ ಆದಂತಹ ಅದನ್ನ ಕೆಲಸವನ್ನ ಮಾಡ್ತಾ ಇದೆ. ಮತ್ತೆ ಆ ಒಂದು ಯಾವ ಶಕ್ತಿ ಅದನ್ನು ಮಾಡ್ತಾ ಇದೆ. ಪ್ರತಿಯೊಂದು ಕೂಡ ಒಂದು ಭಗವಂತನ ಶಕ್ತಿನೇ ಮಾಡ್ತಾ ಇರೋದು. ನಾವು ಏನು ಭಗವಂತ ಅಂತ ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಆ ಶಕ್ತಿನೇ ಪ್ರತಿಯೊಂದು ನೆತ್ತಿಯಿಂದ ಪಾದದವರೆಗೂ ಕೂಡ ಆ ಭಗವಂತನೇ
ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಆ ಶಕ್ತಿನೇ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ನಮ್ಮ ಒಳಗಡೆ ಇರುವಂಥ ಭಗವಂತನನ್ನು ನಾವು ತಿಳ್ಕೊಳ್ದೆ ಹೋದರೆ ಹೊರಗಡೆ ಇರುವಂಥ ಭಗವಂತನನ್ನು ನಾವು ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಪ್ರತಿಯೊಂದು ಭಾಗ ಕೂಡ ಭಗವಂತನ ಒಂದು ಸ್ವರೂಪ, ಭಗವಂತನ ರೂಪ. ನಾವು ನಮ್ಮನ್ನು ಅರಿವಿನಿಂದ ಎಲ್ಲಿವರೆಗೂ ನಾವು ನೋಡೋದಿಲ್ವೋ ಬೇರೆಯವ್ರನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮನ್ನು ನಾವು ತಿಳ್ಕೊಳ್ತಾ ಇಲ್ಲ. ನಮ್ಮನ್ನು ನಾವು ತಿಳ್ಕೋಬೇಕು. ನಮ್ಮ ಬಾಯಿಯಿಂದ ಗಂಟಲಿನಿಂದ ಆ ಧ್ವನಿ ಬರ್ತಾ ಇದೆ. ಹೇಗೆ ಬರ್ತಾ ಇದೆ? ಹೇಗೆ ಸಾಧ್ಯ ಆಗ್ತಾ ಇದೆ? ಅದು ನಾವು ಮಾತಾಡ್ಬೇಕಂತೇಳಿ ಏನಾದರೂ ಒತ್ತು ಕೊಡ್ತಾ ಇದ್ದೀವ ಅದಕ್ಕೆ? ಹೀಗೆ ನಾವು ಆ ಗಂಟಲನ್ನು ನಾವು ಹೀಗೆ ನಾವೇ ಮಾಡ್ಕೊಂಡಿರೋದು, ನಾವು ನಮ್ಮ ಇಷ್ಟದ ಪ್ರಕಾರ ಅದನ್ನು ಮಾಡ್ಕೋಬೇಕಂತೇಳಿ ನಾವು ಏನಾದರೂ ಅಲ್ಲಿ ಪ್ರಯತ್ನ ಏನಾದರೂ ಮಾಡ್ತೀವ, ನಡೀತಾ ಇದೆ ಅದು ಅಷ್ಟೇ. ಪ್ರತಿಯೊಂದು ಭಾಗ ಕೂಡ ನಾವು ನೋಡ್ತಾ ಇದ್ದೀವಿ, ಕೇಳಿಸ್ಕೊಳ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗಿದ್ದು ನಮ್ಮನ್ನು ನಾವು ಯಾವಾಗ ಅರಿವಿನಿಂದ ಪ್ರತಿಯೊಂದು ಅಂಗಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ, ಆಗ ನಾವು ಎಲ್ಲವೂ ಕೂಡ ಭಗವಂತನ ಒಂದು ಶಕ್ತಿ ನಮ್ಮಲ್ಲಿ ತುಂಬಿಕೊಂಡಿದೆ ಅನ್ನೋದನ್ನು ಆ ಜ್ಞಾನ ನಮಗೆ ಬರುತ್ತೆ. ಭಗವಂತ ಎಲ್ಲೂ ಕೂಡ ಇಲ್ಲ, ನಮ್ಮ ಒಳಗಡೆನೇ ಇದ್ದಾನೆ. ಎಲ್ಲವನ್ನು ಕೂಡ ಮಾಡಿಸ್ತಾ ಇದ್ದಾನೆ. ಎಲ್ಲವೂ ಕೂಡ ನಡೀತಾ ಇದೆ. ಯಾವುದು ಕೂಡ ನಾನು ಮಾಡ್ತಾ ಇಲ್ಲ. ಯಾವಾಗ ನಾವು ಈ ರೀತಿ ನಮ್ಮನ್ನು ನಾವು ಅರಿವಿನಿಂದ ನೋಡ್ತಾ ಇರ್ತೀವಿ, ನಾವು ಹುಡುಕ್ತಾ ಇರುವಂಥ ಭಗವಂತ ನನ್ನ ಒಳಗಡೆನೇ ಇದ್ದಾನೆ ಅಂಥೇಳಿ, ಆಗ ನಮ್ಮ ಜೊತೆಗಿರೋರನ್ನ ಕೇವಲ ಅದು ಒಂದು ಶರೀರದಲ್ಲಿರುವಂಥ ಒಂದು ವ್ಯಕ್ತಿ ಅಂತೇಳಿ ನಾವು ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ನಾವು ಶರೀರ ಅಲ್ಲ ಅಂಥೇಳಿ ನಮ್ಮ ಬಗ್ಗೆ ನಾವು ತಿಳ್ಕೊಂಡಾಗ ಎಲ್ಲವೂ ಕೂಡ ಭಗವಂತನ ಶಕ್ತಿ ಅಡಗಿದೆ. ಯಾವಾಗ ನಮ್ಮನ್ನು ನಾವು ತಿಳ್ಕೊಳ್ತೀವಿ, ನಮ್ಮ ಜೊತೆಗೆ ಇರೋರು ಕೂಡ ಒಂದು ಭಗವಂತನ ಶಕ್ತಿ ಅಂತೇಳಿ, ಆವಾಗ ನಾವು ಅವ್ರಿಗೂ ಕೂಡ ಒಂದು ಭಗವಂತನ ಶಕ್ತಿ ರೂಪದಲ್ಲಿ ನಾವು ನೋಡ್ತಾ ಇರ್ತೀವಿ.
ಯಾರು ಶರೀರದ ಸ್ಥಿತಿಯಲ್ಲಿರ್ತಾರೋ ಅವರು ಏನು ಮಾಡ್ತಾರೆ ಅಂದರೆ ಎಂಥ ಒಂದು ಮಾತುಗಳನ್ನು, ಅಂದರೆ ಎಲ್ಲರೂ ಕೂಡ ಇದು ಸಹಜವಾಗಿ ಹೀಗೆ ಹೇಳೋದ್ರಿಂದಾನೇ ಅರ್ಥ ಆಗತ್ತೆ, ನನ್ನ ಮಗ, ನನ್ನ ಮಗಳು, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ ಅಂತೇಳಿ. ಯಾವಾಗ ನಾವೇ ಭಗವಂತರು ಅಂಥೇಳಿ ಎಲ್ಲ ಶಕ್ತಿ ಕೂಡ ಒಂದು ಶಕ್ತಿ ಮಾಡಿಸ್ತಾ ಇದೆ. ಆ ಶಕ್ತಿ ನಮ್ಮೊಳಗಡೆನೇ ಇದೆ. ಕೇವಲ ನಾವು ಶರೀರ ಅಲ್ಲ ಅಂಥೇಳಿ ಯಾವಾಗ ನಮ್ಮನ್ನು ನಾವು ತಿಳ್ಕೊಳ್ತೀವಿ, ಅವರಲ್ಲಿನೂ ಕೂಡ ನಾವು ಅದನ್ನೇ ನೋಡ್ತಾ ಇರ್ತೀವಿ. ನನ್ನ ಮಗ, ನನ್ನ ಮಗಳು ಅಂತ ಹೇಳಿ ನಾವು ನೋಡೋದಿಲ್ಲ. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ನನ್ನ ಅತ್ತೆ ಮಾವ ಅಂಥೇಳಿ ನೋಡೋದಿಲ್ಲ. ಅವರು ಒಂದು ಶಕ್ತಿ. ಈ ಶಕ್ತಿ ಬೇರೆ ಅಲ್ಲ, ಈ ಒಂದು ದೈವ ಶಕ್ತಿ ನಾನು ಬೇರೆ ಅಲ್ಲ, ಅವ್ರು ಬೇರೆ ಅಲ್ಲ ಅನ್ನೋದು ಈ ಅರಿವು ನಮಗೆ ಬರುತ್ತೆ. ಅವರಲ್ಲಿರುವಂಥ ಶಕ್ತಿ ಕೂಡ ಅದೇ, ನನ್ನಲ್ಲಿರುವಂಥ ಶಕ್ತಿ ಕೂಡ ಅದೇ. ನಾವು ಬೇರೆಯವ್ರಿಗೆ ನಾವು ತೊಂದರೆ ಕೊಡಬಾರ್ದು. ಬೇರೆಯವ್ರಿಗೆ ತೊಂದರೆ ಕೊಟ್ಟರೆ ಆ ತೊಂದರೆ ನನಗೆ ಆಗತ್ತೆ. ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂಥೇಳಿ ಈ ಸತ್ಯವನ್ನು ನಾವು ಯಾವಾಗ ನಾವು ತಿಳ್ಕೊಳ್ತೀವಿ, ನಮ್ಮ ಜೊತೆಗಿರೋರನ್ನ ನಾವು ಯಾರಿಗೂ ಕೂಡ ದುಃಖ ಕೊಡೋದಿಲ್ಲ ಫ್ರೆಂಡ್ಸ್. ಯಾರಿಗೂ ಕೂಡ ನಾವು ತೊಂದರೆ ಕೊಡೋದಿಲ್ಲ. ಕೇವಲ ವ್ಯಕ್ತಿಯಲ್ಲಿ ಅಷ್ಟೇ ಆ ಭಗವಂತನ ಶಕ್ತಿ ಇಲ್ಲ. ಒಂದು ವಸ್ತುವಿನಲ್ಲಿನೂ ಕೂಡ ಭಗವಂತನ ಶಕ್ತಿ ಇದೆ ಅಂಥೇಳಿ ನಾವು ಯಾವಾಗ ನಾವು ತಿಳ್ಕೊಳ್ತೀವಿ, ಯಾವುದೂ ಕೂಡ ನಾವು ಮುರಿದು ಹಾಕೋದಿಲ್ಲ. ಮನೆಗೆ ಬಂದಿರುವಂಥ ವಸ್ತುವನ್ನು ಯಾವುದೂ ಕೂಡ ಅವಮಾನ ಮಾಡೋದಿಲ್ಲ. ನನ್ನ ಬಿಟ್ಟು ನಾವಿಲ್ಲ, ನಮ್ಮನ್ನೇ ಬಿಟ್ಟು ಭಗವಂತ ಇಲ್ಲ. ನಾವೇ ಆ ಭಗವಂತ, ಆ ಭಗವಂತನೇ ನಾವು. ಆದರೆ ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಮನಸ್ಸಿನ ಸ್ಥಿತಿಯಲ್ಲಿ ಎಲ್ಲರೂ ಕೂಡ ಎಲ್ಲರ ವಿಚಾರ, ಎಲ್ಲರ ಶರೀರ ಬೇರೆ ಬೇರೆಯಾಗಿರುತ್ತೆ. ಶರೀರ ಒಂದೇ ಫ್ರೆಂಡ್ಸ್, ಜೀವ ಶಕ್ತಿ ಒಂದೇ. ಆದರೆ ಶರೀರ ವಿಚಾರಗಳು ಬೇರೆ ಬೇರೆ.
ನಾವು ನಮ್ಮನ್ನು ಗುರುತಿಸದೆ ಹೋದರೆ ಬೇರೆ ಯಾವುದು ವಸ್ತುಗೂ ಕೂಡ ನಾವು ಗುರುತಿಸೋದಿಲ್ಲ, ಯಾವ ವ್ಯಕ್ತಿಗೂ ಕೂಡ ನಾವು ಗುರುತಿಸೋದಿಲ್ಲ. ನಾನು ಧ್ಯಾನಕ್ಕೆ ಬಂದ ಮೇಲೆ ಏನು ನಾವು ಭಗವಂತ ಅಂಥೇಳಿ ಫೋಟೋವನ್ನು ಇಟ್ಕೊಂಡಿರ್ತೀವಿ, ಒಂದು ಸ್ಟ್ಯಾಚ್ಯೂವನ್ನು ನಾವು ಇಟ್ಕೊಂಡಿರ್ತೀವಿ. ಅದರಲ್ಲಿ ಆ ಫೋಟೋಗಳಲ್ಲಿ ಆ ಸ್ಟ್ಯಾಚ್ಯೂನಲ್ಲಿ ಯಾವುದೇ ಒಂದು ಇರಲಿ, ಅದರಲ್ಲಿ ನಾನು ಜೀವಂತ ಕಳೆಯನ್ನು ನಾನು ಕಂಡಿದ್ದೀನಿ. ಮಾತಾಡ್ತಾ ಇರೋದು, ಕಣ್ಣು ಬಿಡ್ತಾ ಇರೋದು, ಅದಕ್ಕೂ ಕೂಡ ಜೀವ ಇದೆ. ಹೇಗೆ ನನ್ನ ಕಣ್ಣುಗಳನ್ನು ನೋಡ್ತಾ ಇದ್ದೀನೋ, ಹೇಗೆ ನಾನು ಮಾತಾಡ್ತಾ ಇದ್ದೀನೋ, ನನ್ನ ತುಟಿಗಳು ಹೇಗೆ, ನನ್ನ ನಾಲಿಗೆ ಯಾವ ರೀತಿ, ಎಲ್ಲವೂ ಕೂಡ ಏನು ಕೆಲಸ ಮಾಡ್ತಾ ಇದೆ, ಹೇಗೆ ಕೇಳಿಸ್ಕೊಳ್ತಾ ಇದೆ, ಹೇಗೆ ಗಂಟಲಿನಿಂದ ಸೌಂಡ್ ಬರ್ತಾ ಇದೆ, ಪ್ರತಿಯೊಂದು ಕೂಡ ಅದನ್ನು ನಾನು ಅರಿವಿನಿಂದ ನೋಡಿದಾಗ ಅದರಲ್ಲಿನೂ ಕೂಡ ಶಕ್ತಿ ಇದೆ ಅಂತೇಳಿ ಆ ಅರಿವಿನ ಶಕ್ತಿಯಿಂದ ನಾನು ತಿಳ್ಕೊಂಡಿರೋದು. ಒಂದ್ಸತೆ ನಾನು ನನ್ನ ಮನಸ್ಸಿನಿಂದ ಪಿರಮಿಡ್ಗೆ ನಾನು ಹೋಗಿದ್ದೆ. ಅಲ್ಲಿ ಒಂದು ಬುದ್ಧನ ಒಂದು ಸ್ಟ್ಯಾಚ್ಯೂ ಇತ್ತು. ಆ ಸ್ಟ್ಯಾಚ್ಯೂ ನೀನು ಮನೆಯಲ್ಲಿ ತಗೊಂಡೋಗು, ಅದರ ಒಂದು ಅವಶ್ಯಕತೆ ನಿನಗಿದೆ ಅಂಥೇಳಿ ನನಗೆ ಮನಸ್ಸಿನಿಂದ ಬಂತು. ಅದನ್ನು ನಾವು ನಮ್ಮ ಕಾರ್ ಇದೆ, ಆ ಕಾರಿನ ಒಳಗಡೆ ಡ್ರೈವಿಂಗ್ ಮಾಡೋ ಜಾಗದಲ್ಲಿ ಇಡಬೇಕು ಅಂಥೇಳಿ ಬಂತು. ಅದನ್ನು ನಾವು ಅಲ್ಲಿ ಕಾರ್ ತಗೊಂಡೋಗಿದ್ವಿ. ಅಲ್ಲೇ ಆ ಸ್ಟ್ಯಾಚ್ಯೂನ, ಆ ವಿಗ್ರಹ, ಆ ಒಂದು ಬುದ್ಧನ ಒಂದು ಸ್ಟ್ಯಾಚ್ಯೂ ಏನಿತ್ತು ಅದನ್ನು ತಗೊಂಡು ಅಲ್ಲೇ ಫಿಕ್ಸ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಈ ಒಂದು ಸ್ಟ್ಯಾಚ್ಯೂ ತಗೊಂಡೋದ್ರೆ ಎಷ್ಟು ಅದ್ಭುತವಾದಂಥ ಕೆಲಸ ಮಾಡುತ್ತೆ, ಅದನ್ನು ನೀನು ಕಣ್ಣಾರೆ ನೋಡು, ನಿನ್ನ ಎರಡು ಈ ಚರ್ಮಚಕ್ಷುವಿನಿಂದ ಅದು ನಿನ್ನ ಕಣ್ಣಿಗೆ ಕಾಣಿಸತ್ತೆ ಅಂತೇಳಿ ನನಗೆ ಬಂದಾಗ ಏನು ಕಾಣಿಸ್ಬೋದು, ಏನು ಬದಲಾವಣೆ ಆಗ್ಬೋದು ಅನ್ನೋದು ಕುತೂಹಲ ನನಗೆ. ಆ ಸ್ಟ್ಯಾಚ್ಯೂ ಕಾರಲ್ಲಿ ಫಿಕ್ಸ್ ಮಾಡಿದ್ದು 2 ದಿನಕ್ಕೆ ನಮ್ಮ ಹುಡುಗನ ಫ್ರೆಂಡು ಅವರು ಆ ಕಾರನ್ನು ಇಸ್ಕೊಂಡು ಹೋದ್ರು. ನಾನು ಹೇಳಿದ್ನಲ್ವ, ಒಂದು ಸಂಘ ಇದೆ, ಅವನು ಸಂಘ ಬಿಟ್ಟು ಹೋಗ್ತಾ ಇಲ್ಲ ಅಂತೇಳಿ. ಒಂದ್ಸತಿ ಲಾಸ್ಟ್ ಕ್ಲಾಸಲ್ಲಿ ಹೋಗಿದ್ದೆ. ಆ ಸ್ಟ್ಯಾಚ್ಯೂ ಇಟ್ಟಾಗ ಅವರು ಕಾರು ಇಸ್ಕೊಂಡೋದ್ರು, ನಮ್ಮ ಕಾರನ್ನು ಅವ್ರು ತಗೊಂಡೋದಾಗ ಎಲ್ಲೆಲ್ಲಿ ಏನೇನು ಸುಳ್ಳು ಹೇಳ್ತಾ ಇದ್ರೋ, ನಮ್ಮ ಹುಡುಗನಿಗೆ ನಂಬಿಸ್ತಾ ಇದ್ರೋ ಅಂಥ ಜಾಗಕ್ಕೆ ಎಲ್ಲನೂ ಕೂಡ ಅದು ಕಾರ್ ತಗೊಂಡೋಗಿದ್ದಾರೆ ಅವರು. ಮತ್ತೆ ವಾಪಸ್ ಮನೆಗೆ ಬಂದು ಮತ್ತೆ ನಮ್ಮ ಮನೆಗೆ ಅದು ಕಾರು ಬಿಟ್ಟು ಹೋದ್ರು ಅವರು. ಆವಾಗ ಈ ವಿಚಾರವೆಲ್ಲ ನನಗೆ ಧ್ಯಾನದಲ್ಲಿನೇ ಗೊತ್ತಾಯಿತು. ಅವರು ಇಂತಿಂಥ ಜಾಗದಲ್ಲಿ ಅದನ್ನು ತಗೊಂಡೋಗಿದ್ದಾರೆ, ಇದು ಸರಿಯಾದ ಸಮಯ, ಅವ್ರಿಗೆ ಸಾಕ್ಷಿ ಸಮೇತ ಫೋನ್ ಮಾಡಿ ಕೇಳ್ಬೋದು ಅಂಥೇಳಿ. ಆಗ ನಮ್ಮ ಹುಡುಗಂಗೆ ಹೇಳಿದೆ, ಅವ್ರ ಬಗ್ಗೆ ನೀನು ಏನು ಕೂಡ ನಂಬ್ತಾ ಇಲ್ವಲ್ಲ, ಅವ್ರಿಗೆ ಫೋನ್ ಮಾಡು, ಅಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ, ಅವ್ರು ಫೋನ್ ಮಾಡಿ ನೀನು ತಿಳ್ಕೊ ಅಂತ ನಾನು ನಮ್ಮ ಹುಡುಗಂಗೆ ಹೇಳಿದೆ. ಫೋನ್ ಮಾಡಿ ತಿಳ್ಕೊಂಡಾಗ ಅವರು ಏನು ಕೆಟ್ಟ ಕೆಲಸವನ್ನು, ಅಂದರೆ ಕೆಟ್ಟ ಅಂತ ಅವ್ರ ಪಾತ್ರ ಅವ್ರು ಮಾಡ್ತಾ ಇದ್ದಾರೆ, ಅದನ್ನು ನಮ್ಮ ಹುಡುಗಂಗೆ ಗೊತ್ತಿರಲಿಲ್ಲ ಅಷ್ಟೆ. ಫೋನ್ ಮಾಡಿ ತಿಳ್ಕೊಂಡಾಗ ಅವಾಗ ಅವನಿಗೆ ಗೊತ್ತಾಯಿತು
ಓ ನಿಜವಾಗ್ಲೂ ಕೂಡ ಅಮ್ಮ ಹೇಳ್ತಾ ಇರೋದು ಸರಿನೇ, ಅವ್ರ ಸಂಘ ಬಿಟ್ಬಿಡೋಣ ಅಂತೇಳಿ ಆವಾಗ್ಲಿಂದ ಅವ್ರ ಸಂಘ 2 ದಿನದಲ್ಲೇ ಬಿಟ್ಬಿಟ್ಟ. ಯಾಕೆಂದ್ರೆ ಆ ಒಂದು ಸಮಯ ಅವಾಗ ಬಂದಿತ್ತು. ಮತ್ತೆ ಅದನ್ನ ಕಾರಲ್ಲಿ ಅದು 2 ದಿನನೇ ನಾವು ಇಟ್ಟಿದ್ವಿ. ಯಾಕೆಂದ್ರೆ ಸ್ವಲ್ಪ ದೊಡ್ಡದಿತ್ತು, ಅದು ಡ್ರೈವಿಂಗ್ ಮಾಡುವಾಗ ಬಿದ್ದು ಬಿದ್ದು ಹೋಗ್ತಾ ಇತ್ತಂತೆ. ಅದು ಹಾಗೆ ಏನು ಅಂಟಿಸಿದ್ವಿ, ಅದನ್ನ ಕಡಿಗೆ ಬಂದ್ಬಿಡ್ತು. ಮತ್ತೆ ಮನೆಗೆ ತಂದು ಇಟ್ವಿ ನಾವು ಅದನ್ನ. 2 ದಿನನೇ ಅದು ಕಾರಲ್ಲಿ ಇತ್ತು. ಆ ಒಂದು ಕೆಲಸ ಆಗ್ಬೇಕಾಗಿತ್ತು, ಅದಕ್ಕೆ ಅದು ಇತ್ತು ಅಲ್ಲೇ. ಮನೆಗೆ ಬಂದು ಆ ಒಂದು ಬುದ್ಧನ ವಿಗ್ರಹವನ್ನ ಮನೆಗೆ ತಂದು ಇಟ್ಟಾಗ ನಮ್ಮ ಮನೆಯಲ್ಲಿ ಒಂದು ಸ್ವರ್ಗದ ವಾತಾವರಣ. ಅದು ನೋಡ್ತಾ ಇದೆ, ಆ ವಿಗ್ರಹ ನೋಡ್ತಾ ಇದೆ. ಆವಾಗ ಆ ಒಂದು ಸುಮಾರು ತಿಂಗಳವರೆಗೂ ಕೂಡ, ಒಂದೇ ದಿನ ಅಲ್ಲ, ಸ್ವಲ್ಪ ಸಮಯ ಅಲ್ಲ, ತಿಂಗಳವರೆಗೂ ಕೂಡ ನಮ್ಮ ಮನೆ ತರ ಇರಲಿಲ್ಲ. ಒಂದು ಸ್ವರ್ಗದ ವಾತಾವರಣ ಇತ್ತು. ಭಗವಂತನ ಲೋಕ, ಸ್ವರ್ಗ ಲೋಕ ಯಾವ ರೀತಿ ಇರುತ್ತೋ ಹಾಗೆ ನಮ್ಮ ಮನೆಯೂ ಕೂಡ ಸುತ್ತು ನಾನು ನೋಡ್ತಾ ಇದ್ರೆ ಒಂದು ಕಾಂತಿ ತರಂಗಗಳು ಎಲ್ಲ ಕಡೆನೂ ಕೂಡ ಹರಡ್ಕೊಂಡಿರೋದು ಸುಮಾರು ತಿಂಗಳಂಗಟ್ಲೆವರೆಗೂ ಇತ್ತು. ಆ ರೀತಿ ಇದನ್ನ ನಾನು ಯಾರು ನಂಬುತ್ತಾರೋ ಅವ್ರ ಹತ್ರ ಹೇಳಿದ್ದೀನಿ. ಇದು ಧ್ಯಾನ ಮಾಡೋರ ಹತ್ರ. ಎಷ್ಟೊಂದು ಅದ್ಭುತವಾದಂತಹ ಬದಲಾವಣೆ, ಎಷ್ಟೊಂದು ಅದ್ಭುತವಾದಂತಹ ವಾತಾವರಣ ಆವಾಗ ನಮ್ಮ ಮನೆಯಲ್ಲಿತ್ತು. ಅಂದರೆ ಅದು ಒಂದು ಸಂಭ್ರಮ, ನಮಗೆ ಅಷ್ಟೊಂದು ಸಂಭ್ರಮ. ಎಲ್ಲವನ್ನೂ ಕೂಡ ಹೇಳ್ತಾ ಇದೆ, ಹೀಗೆ ಮಾಡು, ಹೀಗೆ ಇರು ಅಂತೇಳಿ. ಎಲ್ಲವನ್ನು ಕೂಡ ಆ ವಿಗ್ರಹದಲ್ಲಿ ನಾನು ಆ ವಿಗ್ರಹ ಅಂತೇಳಿ, ಅದು ಸ್ಟ್ಯಾಚ್ಯೂ ಅಂತೇಳಿ ಅನ್ಕೊಳ್ತಾನೆ ಇಲ್ಲ. ಪ್ರತಿಯೊಂದು ಕೂಡ ಅದರಲ್ಲಿ, ಪ್ರತಿಯೊಂದು ಕೂಡ ಅದು ನಾನು ನೋಡ್ತಾ ಇದ್ದೀನಿ, ಜೀವ ಇರೋದನ್ನ ನೋಡ್ತಾ ಇದ್ದೀನಿ ಅದರಲ್ಲಿ. ಆಗ್ಲಿಂತ್ರ ನಮ್ಮಲ್ಲಿ ಎಷ್ಟು, ನಮ್ಮ ಮನೆಯಲ್ಲಿನೂ ಕೂಡ ಎಷ್ಟೋ ಒಂದು ಬದಲಾವಣೆ. ಎಲ್ಲರೂ ಕೂಡ ಖುಷಿಯಾಗಿ ಸಂಭ್ರಮದಿಂದ ಇವಾಗಲೂ ಕೂಡ ಹಾಗೆ ಇದ್ದೀವಿ. ಆ ಒಂದು ಸಂಭ್ರಮನೇ ಬೇರೆ. ಆ ಬುದ್ಧನ ಒಂದು ಸ್ಟ್ಯಾಚ್ಯೂ ಇದ್ದಾಗ ನಾನು ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ನೋಡಬೇಕು, ಅರಿವಿನಿಂದ ನೋಡೋದು ಹೇಗೆ, ಅರಿವಿನಿಂದ ಕೇಳಿಸೋದು ಹೇಗೆ, ಕೇವಲ ಕೇಳಿಸೋದಲ್ಲ, ಅರಿವಿನಿಂದ ಕೇಳಿಸೋದು ಹೇಗೆ, ಕೇಳಿಸ್ಕೊಳ್ಳೋದು ಹೇಗೆ. ಅಂತ ಒಂದು ಅದ್ಭುತವಾದಂತಹ ಆ ಪದಗಳು ನಮಗೆ ಬಂದಾಗ ಅದಕ್ಕೆ ನಾವು ಹೇಗೆ ಧನ್ಯವಾದಗಳನ್ನು ನಾವು ತಿಳಿಸ್ಬೇಕು, ಕೃತಜ್ಞತೆ ಭಾವವನ್ನು ನಾವು ತೋರಿಸ್ಬೇಕು. ಪ್ರತಿಯೊಂದಕ್ಕೂ ಸಾಕ್ಷಾತ್ ಆ ಬುದ್ಧ ಭಗವಾನ ಒಂದು ಸ್ಟ್ಯಾಚ್ಯೂ ತಂದ ಮೇಲೆ, ಅದು ಸ್ಟ್ಯಾಚ್ಯೂ ಅಲ್ವೇ ಅಲ್ಲ, ಆ ಒಂದು ಭಗವಂತ, ಅಲ್ಲಿ ಶಕ್ತಿ ಇರುವಂಥ ಭಗವಂತನೇ ಬಂದು ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾ ಇತ್ತು ಆ ಶಕ್ತಿ. ಆ ಸಮಯದಲ್ಲಿ ನಮ್ಮ ಮನೆ ವಾತಾವರಣ ಎಲ್ಲವೂ ಯಾವಾಗಲೂ ಕೂಡ ಸುಗಂಧ ಪರಿಮಳದಿಂದನೇ ಕೂಡಿರ್ತಾ ಇತ್ತು. ಪ್ರತಿದಿನ ಕೂಡ, ತಿಂಗಳಂಗಟ್ಲೆವರೆಗೂ ಕೂಡ. ಇದು ಹೇಗೆ ನನಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಂದರೆ, ನಾವು ಉಸಿರು ಎಂಬ ಗುರುವಿನ ಜೊತೆಗೆ ಅರಿವಿನಿಂದ ಇದ್ದಾಗ ಈ ಅರಿವು ನನಗೆ ನೋಡೋದಕ್ಕೆ ಸಾಧ್ಯ ಆಯಿತು. ಆ ಶಕ್ತಿ ಏನು ಹೇಳ್ತಾ ಇದೆ ಅದನ್ನು ಮಾಡ್ತಾ ಇದ್ದೆ, ಆ ಮಾಡ್ತಾ ಇರೋದಕ್ಕೆ ನನಗೆ ಸಾಧ್ಯ ಆಯಿತು.
ಇಲ್ಲ ಅಂದರೆ ಏನೂ ಕೂಡ ನಮಗೆ ಅರ್ಥ ಆಗೋದಿಲ್ಲ. ಯಾವುದು ಕೂಡ ಬಂತು ಹೋಯ್ತು ಅಷ್ಟೇ ನಾವು ಅಂದ್ಕೊಳ್ತೀವಿ. ಹೇಗೆ ಬಂತು ಹೇಗೆ ಹೋಯ್ತು ಅನ್ನೋದು ಕೂಡ ನಮ್ಗೆ ಅರಿವಿಗಿರೋದಿಲ್ಲ. ಆ ಒಂದು ಕ್ಷಣವನ್ನು ನಾವು ಸಂಭ್ರಮವನ್ನು ಪಡಬೇಕು. ಸಿಕ್ಕಿರುವಂಥ ಅವಕಾಶವನ್ನು ನಾವು ಕಳ್ಕೋಬಾರ್ದು. ಅದನ್ನು ನಾವು ಸಂಭ್ರಮವನ್ನು ಪಡಬೇಕಂದ್ರೆ ನಾವು ಅರಿವಿನಿಂದ ನೋಡೋದನ್ನು ಕಲ್ತ್ಕೋಬೇಕು ಫಸ್ಟು. ಈ ರೀತಿ ಎಷ್ಟೋ ಅದ್ಭುತಗಳು ನಡೀತಾನೆ ಇರುತ್ತೆ ಧ್ಯಾನದಲ್ಲಿ. ಒಂದ್ಸತಿ ನಾನು ಇದನ್ನೇ ಈ ರೀತಿ ಆದಮೇಲೆ ಎಷ್ಟೋ ದಿನಕ್ಕೆ ನಮ್ಮ ತಂಗಿ ನಮ್ಮ ಮನೆಯಲ್ಲಿ ಏನೋ ನಡೀತಾ ಇದೆ ಅಕ್ಕ, ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಅಂಥೇಳಿ ನಮ್ಮ ತಂಗಿನೂ ಕೂಡ ಹೇಳಿದ್ದು. ನಾನು ಈ ಅನುಭವವನ್ನು ಹೇಳಿ, ನನಗೆ ಆದಂಥ ಒಂದು ಅನುಭವವನ್ನು ಹೇಳಿ, ನೀನು ಕೂಡ ಅದನ್ನು ಹೆಂಗೂ ಬುದ್ಧ ಪೂರ್ಣಿಮೆ ಸಮಯದಲ್ಲಿ ಬರ್ತೀಯಲ್ವಾ, ಆವಾಗ ಆ ಬುದ್ಧನದು ಒಂದು ಸ್ಟ್ಯಾಚು ತಗೊಂಡೋಗು, ನೀನು ಕೂಡ ಮನೆಯಲ್ಲಿ ಇಡು, ಆದರೆ ಧ್ಯಾನ ಹೆಚ್ಚು ಮಾಡು ಅಂತ ನಾನು ಅವಳಿಗೂ ಕೂಡ ಹೇಳಿದೆ. ಅವಳು ಕೂಡ ಹೆಚ್ಚು ಧ್ಯಾನ, ಏನು ಕೂಡ ನನಗೆ ಉದ್ದೇಶ ಇಲ್ಲ, ಸುಮ್ಮನೆ ಅದು ಇಡು ಮನೆಯಲ್ಲೇ ಅಂಥೇಳಿ ಹೇಳಿದೆ. ಸುಮ್ಮನೆ ನೋಡೋದ್ರಿಂದನೇ ನಮ್ಮ ಆ ಒಂದು ಶಕ್ತಿ ನಮಗೆ ಸಿಗ್ತಾ ಇರತ್ತೆ ಅಂಥೇಳಿ. ಯಾರಿಗೆ ನಂಬಿಕೆ ಇರತ್ತೆ ಅವ್ರಿಗೆ. ಆ ಒಂದು ಬುದ್ಧನ ಸ್ಟ್ಯಾಚು ಅವ್ರ ಮನೆಯಲ್ಲಿ ಅವರು ಕೂಡ ತಗೊಂಡೋದ್ರು. ಅವ್ರ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಗಲಾಟೆ ಆಗಿ ಏನೋ ಒಂದು ಅವ್ರ ಯಜಮಾನರು ಏನೋ ಕೋಪದಲ್ಲಿ ಏನೋ ತಗೊಂಡು ಬಿಸಾಕಿದ್ರಂತೆ. ಏನಾದರೂ ಅದನ್ನ ಅವ್ರಿಗೆ ತಗಲಿದ್ರೆ ಪ್ರಾಣನೇ ಹೋಗುವಂಥ ಸಮಯ, ಏನು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಸಾಕಿದ್ರಂತೆ. ಅವ್ರ ಕೋಪ ಬಂದು ಅವ್ರ ಮೇಲೆ ಬಿಸಾಡಿದ್ರಂತೆ. ಆ ಸಮಯದಲ್ಲಿ ಅವ್ರ ಸ್ಟ್ಯಾಚು ಹತ್ರನೇ ಇದ್ಲೋ ಏನಂತ ಹೇಳ್ತಾ ಇದ್ಲು, ಗೊತ್ತಿಲ್ಲ, ಅಷ್ಟು ನೆನಪಿಲ್ಲ, ತುಂಬ ವರ್ಷ ಆಯಿತು. ಆ ಏನು ಬಿಸಾಕಿದ್ರೋ ಅದನ್ನ ಅವಳಿಗೆ ತಗೊಳ್ಳೋದು ಆ ಸ್ಟ್ಯಾಚುಗೂ ತಗಲಿತ್ತಂತೆ. ಅದು ಏನೋ ಮುರಿದೋಯ್ತು ಏನೋ ಅಂತ ಹೇಳಿದ್ದು, ಎಲ್ಲವೂ ಕೂಡ ಕೆಳಗಡೆ ಬಿದ್ದು ಮುರಿದೋಯ್ತು. ಆ ಪೆಟ್ಟು ನನಗೇನಾದರೂ ಬಿದ್ದಿದ್ರೆ ಅದು ನನ್ನ ಪ್ರಾಣನೇ ಹೋಗ್ತಾ ಇತ್ತು ಅಂಥೇಳಿ. ಅವಳು ಏನು ಹೇಳಿದ್ಲು ಅಷ್ಟು ನೆನಪಿಲ್ಲ. ಆಮೇಲೆ ಬಂದಿದ್ದಾಳೆ ಹೇಳ್ಬೋದು. ಆಮೇಲೆ ಅದನ್ನ ಅವಳಿಗೆ ಮನಸ್ಸಿಗೆ ಒಳಗಡೆಲಿಂತ್ರನೇ ಬಂತಂತೆ, ಈ ವಿಗ್ರಹವನ್ನ ನೀರಿನಲ್ಲಿ ಬಿಟ್ಟು, ಆ ಒಂದು ಸ್ಟ್ಯಾಚು ಏನಿದೆ ಬುದ್ಧನ ಸ್ಟ್ಯಾಚು, ಅದನ್ನು ನೀರಿನಲ್ಲಿ ಬಿಟ್ಟು ಬಾ ಅಂಥೇಳಿ. ಏನು ಒಳಗಡೆಲಿಂತ್ರ ಏನು ಸೌಂಡ್ ಬಂತು ಹಾಗೆ ಅವಳು ಮಾಡಿ ನನಗೆ ಹೇಳಿದ್ಲು, ಫೋನ್ ಮಾಡಿದ್ಲು, ನಮ್ಮ ಮನೆಯಲ್ಲಿ ಈ ರೀತಿ ನಡೀತು ಅಕ್ಕ ಅಂಥೇಳಿ. ನನಗೆ ಆಗುವಂಥ ಅನಾಹುತವನ್ನು ಆ ಸ್ಟ್ಯಾಚು ಇಟ್ಟಿರೋದ್ರಿಂದ ಅದು ಅಲ್ಲಿಗೆ ಅದನ್ನು ಹಾಗೆ ನಡೆದೋಯ್ತು. ಅದು ಕೆಳಗಡೆ ಬಿತ್ತು, ಅದು ಮುರಿದೋಯ್ತು. ನನಗೆ ಬೀಳುವಂಥ ಪೆಟ್ಟು ಅದಕ್ಕೆ ಬಿತ್ತು. ತುಂಬ ದೊಡ್ಡ ಅನಾಹುತವನ್ನು ತಪ್ಪೋಯ್ತು ಅಂಥೇಳಿ ಆವಾಗ ನಮ್ಮ ತಂಗಿನೂ ಕೂಡ ನನಗೆ ಫೋನ್ ಮಾಡಿ ಹೇಳಿದ್ಲು. ನಾವು ಏನು ಭಗವಂತ ಅಂತ ನಾವು ಏನೆಲ್ಲ ಹುಡುಕ್ತಾ ಇರ್ತೀವಿ, ಹೊರಗಡೆ ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ. ನಾವು ಎಷ್ಟು ದುಡ್ಡು ಖರ್ಚು ಮಾಡಿನೂ ಕೂಡ, ನಾವು ಹೋದ್ರೂ ಕೂಡ ನಮಗೆ ಅರಿವೇ ಇಲ್ಲ ಅಂದರೆ ಆ ಭಗವಂತನ ಒಂದು
ಶಕ್ತಿ ನಾವು ತಿಳ್ಕೊಳ್ಳೋದಿಲ್ಲ. ಅರಿವಿನಿಂದ ನಾವಿದ್ದಾಗ ಮನೆಯಲ್ಲೇನೆ ಭಗವಂತನ ಒಂದು ನಮಗೆ ಸಹಾಯ ಹೇಗೆ ಸಿಗ್ತಾ ಇದೆ. ಭಗವಂತನ ಶಕ್ತಿ ಏನು ಕೆಲಸ ಮಾಡ್ತಾ ಇದೆ, ನಮ್ಮ ಜೊತೆಗೆ ಇದ್ದು. ಭಗವಂತ ಬಿಟ್ಟು ನಮ್ಮನ್ನು ಬಿಟ್ಟು ಎಲ್ಲೂ ಕೂಡ ಹೋಗಿಲ್ಲ, ನಮ್ಮ ಒಳಗಡೆನೇ ಇದ್ದಾನೆ ಅಂಥೇಳಿ ಈ ಸತ್ಯವನ್ನು ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್. ನಮ್ಮ ಉಸಿರನ್ನು ಗಮನಿಸ್ತಾ ನಮ್ಮ ಅಂಗಗಳು ಕೂಡ ನಾವು ಗಮನಿಸೋದನ್ನು ನಾವು ಕಲ್ತ್ಕೋಬೇಕು. ಒಂದೊಂದೇ ಹಾಗೇ ಹೆಚ್ಚಿನದನ್ನು ನಾವು ಕಲ್ತ್ಕೊಳ್ತಾನೆ ಇರಬೇಕು. ಕೇವಲ ಉಸಿರನ್ನೇ ಗಮನಿಸ್ತಾ ಇರಬೇಕು ಅಂತೇಳಿ ಉಸಿರನ್ನೇ ಗಮನಿಸೋದ, ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಹೊಸದನ್ನು ನಾವು ಕಲ್ತ್ಕೊಳ್ತಾ ಇರಬೇಕು, ಮತ್ತೆ ಇನ್ನೊಂದು ನಾವು ಕಲ್ತ್ಕೊಳ್ತಾ ಇರಬೇಕು. ಹಾಗೆ ಕಲ್ತ್ಕೊಳ್ತಾನೆ ಇರಬೇಕು ಹೊಸದನ್ನು. ಉಸಿರನ್ನು ಗಮನಿಸ್ತಾ ಇರಬೇಕು, ಹೊಸದನ್ನು ಕಲ್ತ್ಕೊಳ್ತಾ ಇರಬೇಕು. ಯಾವುದು ಕೂಡ ಅರ್ಥ ಆಗೋದಿಲ್ಲ, ಮತ್ತೆ ಉಸಿರನ್ನು ಗಮನಿಸಬೇಕು, ಮತ್ತೆ ಹೊಸದನ್ನು ನಾವು ತಿಳ್ಕೊಳ್ತಾ ಇರಬೇಕು. ಆ ಬುದ್ಧನ ಸ್ಟ್ಯಾಚು ನಮ್ಮ ಮನೆಯಲ್ಲಿ ತಂದಿಟ್ಟಾಗ ಆ ಒಂದು ವೈಭೋಗ ಯಾರಿಗೆ ಸಿಗುತ್ತೆ? ಅರಿವಿನಿಂದ ಇದ್ದವ್ರಿಗೆ. ಆ ಭಗವಂತನ ಜೊತೆಗೆ ಇದ್ದು ನಾನು ಎಲ್ಲವೂ ಕೂಡ ಕೇಳಿಸ್ಕೊಂಡು ನೋಡ್ತಾ ಭಗವಂತನ ಜೊತೆಗಿದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀನಿ. ಯಾರಿಗೆ ಇದು ಸಾಧ್ಯ ಆಗತ್ತೆ? ಯಾರು ಅರಿವಿನಿಂದ ಇರ್ತಾರೆ ಅವ್ರಿಗೆ ಇದು ಸಾಧ್ಯ ಆಗತ್ತೆ. ಯಾವಾಗ ನಮ್ಮನ್ನು ನಾವು ಗುರ್ತಿಸ್ತಾ ಇರ್ತೀವಿ, ನಮ್ಮ ಜೊತೆಗಿರೋರ್ನು ಕೂಡ ನಾವು ಗುರ್ತಿಸ್ತೀವಿ. ಒಂದು ವ್ಯಕ್ತಿನೇ ಆಗಲಿ, ಒಂದು ವಸ್ತುನೇ ಆಗಲಿ ನಾವು ಗುರ್ತಿಸ್ತಾ ಇರ್ತೀವಿ. ಮೊದಲು ನಮ್ಮನ್ನು ನಾವು ಗುರ್ತಿಸೋದನ್ನು ಕಲ್ತ್ಕೋಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಅನುಭವದಿಂದ ನಾವು ಜ್ಞಾನವನ್ನು ನಾವು ಪಡ್ಕೋಬೇಕು ಫ್ರೆಂಡ್ಸ್. ಅನುಭವವೇ ಜ್ಞಾನ.
ಅಂತಹ ಜ್ಞಾನವನ್ನು ನಾವು ಹೆಚ್ಚಿಸ್ಕೋಬೇಕು ಪ್ರತಿದಿನ ಕೂಡ ಸ್ವಲ್ಪ ಸ್ವಲ್ಪವಾಗಿ. ಅನುಭವದಿಂದ ಪಡ್ಕೊಂಡಿರುವಂತಹ ಜ್ಞಾನ ದಿನಕ್ಕೆ ಸ್ವಲ್ಪವಾದರೂ ಕೂಡ ನಾವು ಕಲಿತಾ ಇರಬೇಕು. ನಾನು ಆ ಬುದ್ಧನ ಒಂದು ಸ್ಟ್ಯಾಚ್ಯುವಿನಿಂದ ಎಲ್ಲಿ ನೋಡಬೇಕು, ಎಲ್ಲಿ ನಿಂತ್ಕೋಬೇಕು, ಎಲ್ಲಿ ಕೇಳಿಸ್ಕೋಬೇಕು, ಹೇಗೆ ಕೇಳಿಸ್ಕೋಬೇಕು, ಹೇಗೆ ನೋಡಬೇಕು ಅಂತೇಳಿ ಪ್ರತಿಯೊಂದು ಹೇಳ್ಕೊಟ್ಟಾಗ್ಲೂ ಕೂಡ ನಾನು ಅರಿವಿನಿಂದ ಅದು ಆ ಒಂದು ಶಕ್ತಿ ನನಗೆ ಎಲ್ಲಿ ನಿಂತ್ಕೋ ಅಂತ ಹೇಳುತ್ತೆ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನಿಜವಾಗ್ಲೂ ಕೂಡ ನೋಡ್ತಾ ಇರುವಂಥ ಆ ಒಂದು ಏನೇ ಆಗಿರ್ಬೋದು, ಮರವಾಗಿರ್ಬೋದು, ಒಂದು ಹೂ ಅರಳ್ತಾ ಇರೋದು ಒಂದು ಹೂವು ಆಗಿರ್ಬೋದು, ಅಲ್ಲಿ ನಿಂತು ನಾನು ನೋಡಿದಾಗ ನಿಜವಾಗ್ಲೂ ಕೂಡ ಅದು ಅದ್ಭುತವಾದಂಥ ಒಂದು ಅನುಭವ ನನಗೆ ಆಗ್ತಾ ಇತ್ತು. ಆವಾಗ್ಲಿಂತ್ರನೇ ನನಗೆ ಅದು ತಿಳಿದಿರೋದು. ನಾವು ಎಲ್ಲಿ ನಿಂತ್ಕೊ ಅಂತ ಹೇಳ್ತೀವಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಸಮಯವನ್ನು ಅಲ್ಲಿ ಕಳಿಬೇಕು ನಾವು ಅಂತ ಆವಾಗಲೇ ನನಗೆ ಗೊತ್ತಾಗಿದ್ದು. ಆ ಶಕ್ತಿ ಬಂದು ನನಗೆ ಯಾವಾಗ ತಿಳಿಸಿತ್ತು ಆಗ್ಲಿಂದ್ರೂ ಕೂಡ ಇದುವರೆಗೂ ಕೂಡ ನಾನು ಅದೇ ಸಾಧನೆಯಲ್ಲೇ ಇದ್ದೀನಿ. ಎಲ್ಲಿ ನಿಂತ್ಕೊ ಅಂತ ಹೇಳುತ್ತೆ ಅಲ್ಲಿ ನಿಂತ್ಕೊಳ್ತೀನಿ, ಎಲ್ಲಿ ನೋಡು ಅಂತ ಹೇಳುತ್ತೆ ಅಲ್ಲಿ ನೋಡ್ತೀನಿ, ಎಲ್ಲಿ ಯಾವುದನ್ನು ಕೇಳಿಸ್ಕೋಬೇಕು ಅಂತ ಹೇಳ್ತೀನಿ ಅದನ್ನು ಕೇಳಿಸ್ಕೊಳ್ತೀನಿ. ಇವಾಗಲೂ ಕೂಡ ನನಗೆ ಆ ಒಂದು ವಾಣಿ ಇವಾಗಲೂ ಕೂಡ ನನಗೆ ಕೇಳಿಸ್ಕೊಳ್ತಾ ಇರತ್ತೆ. ಏನೋ ಒಂದು ಕೇಳಿಸ್ಕೊಳ್ತಾ ಇರ್ತೀನಿ. ನಿನ್ನ ಸಂಗತದ ಅದು ಕೇಳಿಸ್ಕೊಳ್ಳೋದು ಸಾಕು, ನಿನ್ನ ಸಂಗತದಲ್ಲಿ ನೀನಿರು. ಏನೋ ಒಂದು ನೋಡ್ತಾ ಇರ್ತೀನಿ, ಒಳ್ಳೆಯದೇ ಆಗಿರತ್ತೆ. ಇವಾಗ ನೋಡೋದನ್ನ ಸಾಕು, ಇವಾಗ ನಿನ್ನ ಒಳಗಡೆ ನೀನು ಪ್ರಯಾಣ ಮಾಡು. ಏನೋ ಒಂದು ಚೆನ್ನಾಗಿರೋದು ಕೇಳಿಸ್ಕೊಳ್ತಾನೆ ಇರ್ತೀನಿ, ಕೇಳಿಸ್ಕೊಳ್ಳೋದು ಸಾಕು, ಇವಾಗ ಶೂನ್ಯ ಸ್ಥಿತಿಗೆ ತಲುಪು. ಪ್ರತಿಯೊಂದು ಕೂಡ ಆ ವಾಣಿ ಇವಾಗಲೂ ಕೂಡ ನನಗೆ ಕೇಳಿಸ್ತಾ ಇರತ್ತೆ. ಏನು ಆ ವಾಣಿ ನಾನು ಕೇಳಿಸ್ಕೊಳ್ತಾ ಇರ್ತೀನಿ, ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಆ ಕ್ಷಣ ಏನು ಬರುತ್ತೆ ಆ ಕ್ಷಣದಲ್ಲಿ ನಾನು ಮಾಡ್ತಾ ಇರ್ತೀನಿ. ಆಮೇಲೆ ಅಂಥೇಳಿ ಅಲ್ಲಿ ಸಮಯವನ್ನು ನಾನು ವ್ಯರ್ಥ ಮಾಡೋದಿಲ್ಲ. ಆಮೇಲೆ ಮಾಡಿದ್ರಾಯ್ತು, ಅವಾಗ ಮಾಡಿದ್ರಾಯ್ತು ಅಂಥೇಳಿ ಆ ಕ್ಷಣದಲ್ಲಿ ಏನು ಮಾಡಬೇಕು ಅದನ್ನು ನಾನು ಮಾಡ್ತಾ ಇರ್ತೀನಿ. ಯಾಕೆಂದರೆ ಪ್ರತಿ ಕ್ಷಣ ನನ್ನ ಒಳಗಡೆಲಿಂತ್ರ ವಾಣಿ ಆಗ್ಲಿಂತ್ರನೂ ಕೂಡ ಇವಾಗಿನವರೆಗೂ ಕೂಡ ನನಗೆ ಕೇಳಿಸ್ತಾನೆ ಇರತ್ತೆ. ನೋಡಿ, ಧ್ಯಾನ ಮಾಡೋದ್ರಿಂದ ನಮಗೆ ಎಷ್ಟೊಂದು ಲಾಭ ಇದೆ. ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಕೂಡ ನಮಗೆ ಇದು ಎಲ್ಲೂ ಕೂಡ ಸಿಗೋದಿಲ್ಲ ಹೊರಗಡೆ. ಯಾರು ನಮ್ಮ ಜೊತೆಗೆ ನಾವಿದ್ದು, ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಮ್ಮ ಜೊತೆಗೆ ನಾವು ಇರೋದನ್ನು ಅಭ್ಯಾಸ ಮಾಡ್ತೀವಿ, ಇಂಥದ್ದೆಲ್ಲ ಮಿರಾಕಲ್ಸ್ ನಡೀತಾ ಇರತ್ತೆ. ಇದಕ್ಕಿಂತ ಬೇರೆ ಮಿರಾಕಲ್ಸ್ ಬೇಕಾ ನಮಗೆ? ಭಗವಂತನ ಜೊತೆಗೆ ಇದ್ದು ಮಾಡುವಂಥ ಕೆಲಸ, ಭಗವಂತನ ಜೊತೆಗೆ ನಾವು ಹೆಜ್ಜೆಯನ್ನು ಇಡುವಂಥ ಈ ಒಂದು ಅದ್ಭುತ ಕೆಲಸದಲ್ಲಿ ನಾವು ಮಾಡ್ತಾ ಇದ್ದೀವಿ, ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ಮಿರಾಕಲ್ಸ್ ಬೇಕಾ ನಮಗೆ? ಆ ಭಗವಂತ ನಮಗೆ ಯಾವ ರೀತಿ ತಿಳಿಸಿದ್ನೋ, ಹೇಗೆ ಬಂದು ತಿಳಿಸಿದ್ನೋ ಅದೇ ರೀತಿಯೇ ನಿನಗೂ ಕೂಡ ಸಾಧ್ಯ ಇದೆ, ನೀನು ಕೂಡ ಮಾಡ್ಬೋದು ಅಂತೇಳಿ ಕೈ ಹಿಡಿದು ನನಗೆ ಮಾಡಿಸ್ತಾ ಇರ್ತಾನೆ ಆ ಭಗವಂತ.
ಏನು ಹೇಳ್ತಾ ಇರತ್ತೆ ಆ ಶಕ್ತಿ, ನಾನು ಹಾಗೆ ಮಾಡ್ತಾ ಇರ್ತೀನಿ. ಎಲ್ಲೋ ಇರೋರ್ನ ಅವರು ಸಮಸ್ಯೆವನ್ನ ಟೆಲಿಪತಿಯಿಂದ ಯಾವ ರೀತಿ ಅವ್ರಿಗೆ ಸಮಾಧಾನ ಮಾಡಬೇಕು, ಇಲ್ಲಿ ಇದ್ಕೊಂಡು ಯಾವ ರೀತಿ ಸಮಾಧಾನ ಮಾಡಬೇಕು ಅಂಥೇಳಿ ಎಲ್ಲೋ ಇರ್ತಾರೆ ಅವರು. ಆ ಒಂದು ಮಿರಾಕಲ್ಸ್ ಆದಂಥ ಆ ಒಂದು ಕಾರ್ಯ ನಾನು ಹೇಗೆ ಕಲ್ತ್ಕೊಂಡೆ ಅಂದರೆ ಭಗವಂತನ ಸಂಘದಲ್ಲಿ ಇದ್ದು ಅವ್ರ ವಿಚಾರಗಳನ್ನೆಲ್ಲ ತಿಳ್ಕೊಬೇಕಂದ್ರೆ ಅವರು ಯಾವ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ, ಯಾಕೆ ಒದ್ದಾಡ್ತಾ ಇದ್ದಾರೆ ಅಂಥೇಳಿ ಅವರು ಒಳಗಡೆ ಪ್ರಯಾಣ ಮಾಡಿ ಸೂಕ್ಷ್ಮ ಶರೀರದಿಂದ ಮತ್ತೆ ಹೊರಗಡೆ ಬಂದಾಗ ಆ ನೋವನ್ನು ಏನು ಅನುಭವಿಸ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಅವರಿಗೆ ತಕ್ಕ ಪರಿಹಾರ ಅಂದರೆ ಸಮಾಧಾನ ಆಗುವಂಥ ಒಂದು ಸಂದೇಶ ಯಾವ ರೀತಿ ಕೊಡಬೇಕು, ಇದನ್ನೆಲ್ಲ ನನಗೆ ಹೇಗೆ ಗೊತ್ತು, ನನಗೇನಾದರೂ ಗೊತ್ತಾ? ಇದು ಆ ಭಗವಂತನ ಜೊತೆಗಿದ್ದು ನಾನು ಕಲ್ತ್ಕೊಳ್ಳೋದ್ರಿಂದ ನಾನು ಕಲಿತಾ ಇದ್ದೀನಿ. ಮತ್ತೆ ಆ ಒಂದು ಸೂಕ್ಷ್ಮ ಶರೀರದಿಂದ ಮತ್ತೆ ಹೊರಗಡೆ ಬಂದು ನನ್ನ ಶರೀರದಲ್ಲಿ ಸೇರಿಕೊಂಡಾಗ ಅದು ಯಾವ ರೀತಿ ಮತ್ತೆ ಶುದ್ಧಿ ಮಾಡ್ಕೋಬೇಕು, ಶುದ್ಧಿ ಆಗ್ತಾ ಇರುವಾಗ ಅದನ್ನು ನೋವನ್ನು ಎಷ್ಟು ತೊಂದರೆ ಆಗತ್ತೆ, ತೊಂದರೆ ಆದಾಗ ಆ ಭಗವಂತ ಮತ್ತೆ ವಿಚಾರ ಮಾಡ್ತಾನೆ, ಇವಾಗ ಸರಿಯಾಗಿ ಆರೋಗ್ಯವಾಗಿ ಅಂದರೆ ನಾವು ಒಂದು ತಾಯಿಗೆ ಮಗುಗೆ ಏನಾದರೂ ತೊಂದರೆ ಆದರೆ ಆ ತಾಯಿ ಏನಾದರೂ ಒಂದು ಕಷಾಯ ಮಾಡಿಕೊಡ್ತಾಳೆ ಅಥವಾ ಏನೋ ಒಂದು ಮಾಡಿ ಉಪಚಾರ ಮಾಡಿರ್ತಾರೆ, ಕಷಾಯ ಮಾಡಿ ಏನೋ ಒಂದು ಕೊಟ್ಟ ಮೇಲೆ ಇವಾಗ ಹೇಗಿದ್ದೀಯಪ್ಪ, ಚೆನ್ನಾಗಿದ್ದೀಯೇನು, ಆರಾಮ ಅನ್ನಿಸ್ತಾ ಇದೆಯೇನು ಇವಾಗ ಅಂಥೇಳಿ ಯಾವ ರೀತಿ ತಾಯಿ ಕೇಳ್ತಾಳೆ, ಹಾಗೆ ಒಬ್ಬರನ್ನ ಆ ಸಮಸ್ಯೆಯನ್ನು ಸಮಾಧಾನ, ಏನೋ ಒಂದು ಸಮಸ್ಯೆ ಇದೆ ಅದನ್ನು ತಿಳ್ಕೊಂಡು ಅವರಿಗೆ ಸಮಾಧಾನವಾದಂತಹ ಮಾತನ್ನು ಆ ವಾಣಿಯನ್ನು ತಿಳಿಸಿ ಮತ್ತೆ ಈ ಶರೀರದಲ್ಲಿ ಬಂದು ಸೇರಿಕೊಂಡಾಗ ಅದನ್ನು ಶುದ್ಧಿ ಮಾಡ್ಕೊಳ್ತಾ ಇರುವಾಗ ಆ ಭಗವಂತ ಬಂದು ಮತ್ತೆ ವಿಚಾರ ಮಾಡತ್ತೆ. ಒಂದು ತಾಯಿ ಮಗುಗೆ ಯಾವ ರೀತಿ ವಿಚಾರ ಮಾಡುತ್ತೆ ಹಾಗೆ ಇವಾಗ ಸಮಾಧಾನ ಅನ್ನಿಸ್ತಾ ಇದೆಯಾ ಅಂಥೇಳಿ ಎಷ್ಟು ಅದ್ಭುತವಾದಂತಹ ನಡೀತಾನೆ ಇರುತ್ತೆ ಪ್ರತಿದಿನ ಕೂಡ. ಒಂದೊಂದು ಸತಿ ನನಗೆ ಆ ರೀತಿ ಒಂದು ಸಮಾಧಾನವಾಗಿ ಅವರು ಸಮಾಧಾನ ಮಾಡಿ ಮತ್ತೆ ನನ್ನ ಶರೀರದಲ್ಲಿ ಬಂದಾಗ ನನಗೆ ಕೂತ್ಕೊಂಡವಳಿಗೆ ಎದ್ದೇಳೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಒಂದು ತೊಂದರೆ ಆಗ್ಬಿಡತ್ತೆ ಆ ಕ್ಷಣದಲ್ಲಿ. ಈ ರೀತಿ ನನಗೆ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ಆದರೆ ನನಗೆ ಇದು ಇಷ್ಟನೇ, ಯಾಕೆಂದರೆ ಒಬ್ಬರಿಗೆ ನಾನು ಒಳ್ಳೇದು ಮಾಡಬೇಕು. ಪತ್ರಿ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು ಮಗುವಿಗೆ ತಾಯಿ ಆದರೆ ಅವ್ರ ತಾಯಿ ಅನ್ನಿಸ್ಕೊಳ್ಳೋದಿಲ್ಲೇನು, 100 ಮಕ್ಕಳು ಜನ್ಮ ಕೊಟ್ರೇನೆ ಅವ್ರ ತಾಯಿ. ಒಂದು ಮಗುವಿಗೆ ಜನ್ಮ ಕೊಟ್ರು ಕೂಡ ಅವ್ರ ತಾಯಿನೇ, 100 ಜನ್ಮಕ್ಕೆ ಮಗುವಿಗೆ ಜನ್ಮ ಕೊಟ್ರು ಕೂಡ ಅವ್ರ ತಾಯಿನೇ. ಒಂದು ಮಗುವಿಗೆ ಜನ್ಮ ಕೊಟ್ರು ಕೂಡ ಆಯ್ತು ಅವ್ರ ತಾಯಿ ಆಗಿಬಿಟ್ರು.
ನಾನು ಭಕ್ತಿ ಯೋಗದಲ್ಲಿದ್ದಾಗ ಜನಗಳನ್ನು ನಾನು ಹಿಂದಿನ ಒಂದು ಕ್ಲಾಸಲ್ಲಿ ಹೇಳಿದ್ದೆ, ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡೋದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರಿಗೆ ಒಳ್ಳೇದಾಗ್ತಾ ಇತ್ತು ಅಂತೇಳಿ. ನೋಡಿ, ನಾನು ಅದು ಒಪ್ಕೊಳ್ದೇ ಇರೋದ್ರಿಂದ ನನಗೆ ಇದೇ ಇಷ್ಟವಾಗಿತ್ತು, ಏನು ಇಲ್ಲದೆ ಇರುವಂಥದ್ದು. ನಾನು ಜನಗಳಿಗೆ ಒಳ್ಳೇದು ಆಗತ್ತೆ ಅಂದರೆ ಅದಕ್ಕೆ ನಾನು ಕೈ ಹಾಕ್ತೀನಿ ಅಂತೇಳಿ. ಇದನ್ನು ಯಾರು ಅಂದ್ಕೊಂಡ್ರು, ನಾನು ಅಂದ್ಕೊಂಡಿರೋದಕ್ಕೆ ನನಗೆ ಈ ಭಾಗ್ಯ ಸಿಕ್ಕಿರೋದು. ಹಾಗಾಗಿ ನನಗೆ ಇದು ಏನೇ ತೊಂದರೆ ಆದ್ರೂ ಕೂಡ ನಾನು ಖುಷಿಯಾಗಿ ಇದನ್ನು ಮಾಡ್ತೀನಿ. ನನಗೆ ಅಲ್ಲಿ ದುಃಖನೇ ಇಲ್ಲ. ಏನು ಭಗವಂತ ನಮಗೆ ಮಾಡ್ತಾ ಇದ್ದಾನೆ, ಆ ಭಗವಂತನ ಜೊತೆಗೆ ನಾನು ಕೂಡ ಹೆಜ್ಜೆ ಇಡ್ತಾ ಇದ್ದೀನಿ. ಇದು ಹೇಗೆ ಸಾಧ್ಯ ಆಯಿತು? ಅರಿವಿನಿಂದ ಇದ್ದಾಗ ಸಾಧ್ಯ ಆಗತ್ತೆ. ಇದು ಅರಿವು ಅನ್ನೋದು ನಮಗೆ ಬೇಕು ಫಸ್ಟು. ನನಗೆ ಮೊದಲು ಯಾವುದೋ ಒಂದು ಮೆಸೇಜ್ ಬಂದರೆ ಆ ಭಗವಂತನ ಸಂದೇಶ, ನಿನಗೆ ಈ ಸಂದೇಶವನ್ನು ತಿಳಿಸು ಅಂತೇಳಿ, ಆ ಮೇಲಿನ ಭಗವಂತನ ಸಂದೇಶ, ನಾನು ನಿನಗೆ ಈ ಸಂದೇಶವನ್ನು ನಿನಗೆ ತಿಳಿಸ್ತಾ ಇದ್ದೀನಿ ಅಂತೇಳಿ ಒಂದು ಮಾಸ್ಟರ್ ಬಂದು ನನಗೆ ತಿಳಿಸ್ತಾ ಇದ್ರು. ಅದು ಹೇಗೆ ಮಾಡ್ತಾ ಇದೆ, ಹೇಗೆ ಆಗ್ತಾ ಇದೆ ಅಂತೇಳಿ ಅವಾಗ ನನಗೆ ಅದು ತಿಳಿತಾ ಇರಲಿಲ್ಲ. ಇವಾಗ ಆ ಒಂದು ಭಗವಂತನ ಜೊತೆಗಿದ್ದು ಅದನ್ನೇ ನಾನು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅದನ್ನು ತಿಳಿಸ್ಬೇಕು, ಆ ಸಂದೇಶವನ್ನು ಅವ್ರಿಗೆ ತಲುಪಿಸಬೇಕು ಅಂತೇಳಿ ಇವಾಗ ನನ್ನ ಒಂದು ಇದರಲ್ಲೇ ನಡೀತಾ ಇದೆ. ಹೀಗೆ ನನಗೂ ಕೂಡ ಹೀಗೆ ಆಗಿರೋದು, ನಾನು ಕೂಡ ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ನನಗೆ ಆ ರೀತಿ ಮಾಸ್ಟರ್ ಬಂದು ಹೇಳಿದ್ರಿಂದನೇ ನಾನು ಬದಲಾವಣೆ ಆದೆ. ನನ್ನ ಯೋಚನೆಗಳು ಬದಲಾವಣೆ ಆಯಿತು, ನನ್ನ ಜೀವನನೇ ಬದಲಾವಣೆ ಆಯಿತು. ಅದ್ಭುತವಾದಂತಹ ಜೀವನ ನನ್ನದಾಯಿತು. ಆ ಒಂದು ಕೆಲಸ ಇವಾಗ ನನಗೂ ಕೂಡ ಸಿಕ್ಕಿದೆ. ಎಷ್ಟೆಷ್ಟೋ ಜೀವನವನ್ನು ಎಷ್ಟೋ ಒಂದು ದುಃಖದಿಂದ ಕಷ್ಟದಿಂದ ನೆರಳ್ತಾ ಇದ್ದಾರೆ, ಸಮಾಧಾನ ಅವ್ರಿಗೆ ಕೊಡಬೇಕು, ಅವ್ರಿಗೂ ಕೂಡ ನಾನು ಕೂಡ ತಿಳಿಸ್ಬೇಕು. ಇದು ನಾನು ಅನ್ಕೊಂಡಿರೋದ್ರಿಂದ ನನಗೆ ಸಿಕ್ಕಿರೋದು. ಧ್ಯಾನಕ್ಕೂ ಕೂಡ ನಾನು ಬಂದಿರಲಿಲ್ಲ. ಅಂಬಾಭವಾನಿಗೆ ನಾನು ಒಂದು ಇದನ್ನು ಹೇಳಿದ್ದು, ಇಂಥದ್ದು ಯಾವುದು ಅಂತರ ಮಂತ್ರ ಯಾವುದು ಇಲ್ದೇನೆ, ನಾನು ಯಾವುದೋ ಒಂದು ಏನು ಕೂಡ ಇಲ್ದೇನೆ ಜನಗಳಿಗೆ ಒಳ್ಳೇದಾಗೋದಿದ್ರೆ ಅದನ್ನು ನಾನು ಮಾಡ್ತೀನಿ ಅಂಥೇಳಿ ನಾನು ಅಂದ್ಕೊಂಡಿರೋದಕ್ಕೆ ಆ ತಾಯಿ ನನಗೆ ಈ ಒಂದು ಭಗವಂತನ ಜೊತೆಗಿದ್ದನೇ ಇದನ್ನು ಮಾಡು ಅಂಥೇಳಿ ನಾನು ಆ ಒಂದು ಸೇವೆ, ಆಧ್ಯಾತ್ಮಿಕ ಸೇವೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿರೋದ್ರಿಂದ ಈ ಸೇವೆ ಭಾಗ್ಯ ನನಗೆ ಸಿಕ್ತು. ಕೇವಲ 30 ಸೆಕೆಂಡ್ಸ್ ಫ್ರೆಂಡ್ಸ್. ಟೆನ್ ಸೆಕೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಚಪ್ಪಾಳೆ ಮುಖಾಂತರ ಧನ್ಯವಾದಗಳನ್ನು ತಿಳಿಸೋಣ. ಮಾತಾ ಅಂಬಾಭವಾನಿಗೂ ಕೂಡ, ಬುದ್ಧ ಭಗವಾನ್ ಅವ್ರಿಗೂ ಕೂಡ, ಎಲ್ಲ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್ ಈ ದಿನದ ಧ್ಯಾನ. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಎನರ್ಜಿಸ್ ಇತ್ತು, ಕಣ್ಣು ಬಿಡಕ್ಕೆ ಕಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಅಟೆಂಡ್ ಆಗ್ತಾ ಇದ್ದೀರಾ? ದಯವಿಟ್ಟು ನಾಳೆ ಬೆಳಗ್ಗೆ 5 ಗಂಟೆ ಕರೆಕ್ಟ್ ಆಗಿ ಧ್ಯಾನಕ್ಕೆ ಅಟೆಂಡ್ ಆಗಿ ಈ ಧ್ಯಾನದ ಲಿಂಕ್ ಅನ್ನ ನಿಮ್ಮ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀವಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.